ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ತಂದಿದ್ದೀವಿ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್. ಈ ಗಾಡಿ ಬಂದುಬಿಟ್ಟು 2025 ಮಾಡಲ್ ಸುಜುಕಿ ಬರ್ಗ್ಮ್ಯಾನ್. ಸೊ ಈ ಗಾಡಿ ಬಂದುಬಿಟ್ಟು 124cc ಲಿಕ್ವಿಡ್ ಕೂಲ್ಡ್ 2 valves ಇಂಜಿನ್ನು ವಿಚ್ ಪ್ರೊಡ್ಯೂಸಸ್ 8.7 horse power ಆ್ಯಂಡ್ 10 Nm ಆಫ್ ಟಾರ್ಕ್. ಒಳ್ಳೆ ಸ್ಕೂಟಿನೇ ಅಂತ ಹೇಳ್ಬೋದು, ತುಂಬ ಪ್ರಾಕ್ಟಿಕಲ್ ಸ್ಕೂಟಿ. ಇದು ಬಂದು ನಮ್ಮ ಪರ್ಸ್ನಲ್ ಸ್ಕೂಟಿನೇ. ಟೈರ್ ಸೈಜ್ ಬಂದುಬಿಟ್ಟು 90/12. ಬ್ಯಾಕ್ ಸೈಡಿಂದ ಮೇ ಬಿ 10 ಇರಬೇಕು. ಚೆಕ್ ಮಾಡೋಣ ಬರ್ರಿ. ಬ್ಯಾಕ್ ಸೈಡ್ ಹಾಂ, ಬ್ಯಾಕ್ ಸೈಡ್ 90/110 ಕರೆಕ್ಟು. ತುಂಬ ಒಳ್ಳೆ ಸ್ಕೂಟಿ. ನೋಡ್ಬೋದು ನೀವು, ಒಂದು 360 ಡಿಗ್ರಿ ಕೊಡ್ತೀನಿ ನಿಮಗೆ. ತುಂಬ ಒಳ್ಳೆ ಸ್ಕೂಟಿ. ಹೆಡ್ಲೈಟ್ ಬಂದುಬಿಟ್ಟು ದಿಸ್ ಇಸ್ ದ LED ಹೆಡ್ಲೈಟ್. ಆನ್ ಮಾಡಿ ತೋರಿಸ್ತೀನಿ. ಹೆಡ್ಲೈಟ್ ಬಂದುಬಿಟ್ಟು LED ಹೆಡ್ಲೈಟು ನೋಡ್ಬೋದು ನೀವು. ಇವಾಗ ನಾವು ಮೀಟರ್ ನೋಡೋಣ ಇದ್ರದ್ದು. ಇದು ಬಂದುಬಿಟ್ಟು ಪೆಟ್ರೋಲ್ ಗೇಜು, ಸ್ಪೀಡು, ಓಡೋ ಮತ್ತು ಟೈಮು, ಬೇರೆ ಏನು ಬರಲ್ಲ. ಇದು ಬಂದುಬಿಟ್ಟು ಸ್ಟಾರ್ಟು, ಸ್ವಿಚ್ಚು, ಹೈ ಬೀಮು, ಲೋ ಬೀಮು, ಇಂಡಿಕೇಟರು, ಹಾರ್ನು, ಮಿರರು, ಸೈಡ್ ಮಿರರು, ಒಂದು ಸುಜುಕಿ ಲೋಗೋ ಇದೆ. ಇಲ್ಲಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಸ್ಟೋರೇಜಿಗೆ. ಇಲ್ಲೊಂದು ಕಬೋರ್ಡ್ ಥರ ಇದೆ ಸ್ಟೋರೇಜಿಗೆ. ವಿತ್ ಇಲ್ಲೊಂದು ಇದಿದೆ 12 volts ಚಾರ್ಜಿಂಗ್ ಸಾಕೆಟ್ ವಿತ್ USB ಪೋರ್ಟು. ಇವಾಗ ನಿಮಗೆ ಈ ಗಾಡಿದು ಬೂಟ್ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು, ತುಂಬ ದೊಡ್ಡ ಬೂಟೆ ಅಂತ ಹೇಳ್ಬೋದು. ತುಂಬ ದೊಡ್ಡ ಬೂಟು. ಹೆಲ್ಮೆಟ್ ಇಟ್ಟು ಸ್ವಲ್ಪ ಸ್ಪೇಸ್ ಇಡೋಕ್ಕೂ ಜಾಗ ಇದೆ. ಬಂದುಬಿಟ್ಟು 5.5 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಇದೆ. ನೋಡ್ಬೋದು E20 ಕಂಪ್ಲೇಂಟ್ ಇದೆ. ಇದು 2025 ಮಾಡೋ ಗಾಡಿ. ಒಂದು ಫಸ್ಟ್ ಏಡ್ ಕಿಟ್ ಬರುತ್ತೆ. ಐ ಥಿಂಕ್ ಇದು 21 ಲೀಟರ್ ಇರಬೇಕು. ದಿಸ್ ಇಸ್ 21 ಲೀಟರ್ ಡಿಕ್ಕಿ. ಬರೀ ಇವಾಗ ಈ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಕೀ ಆನ್ ಮಾಡಿದೆ, ಇಗ್ನಿಷನ್ ಸೌಂಡು, ದಿಸ್ ಇಸ್ ಕಿಲ್ ಸ್ವಿಚ್ಚು, ಫ್ರಂಟ್ ಬ್ರೇಕ್. ನೋಡ್ಬಿಟ್ಟು ತುಂಬ ರಿಫೈಂಡ್ ಆಗಿದೆ. ಇಲ್ಲಿ SCP ಸುಜುಕಿ ಇಕೋ ಪರ್ಫಾರ್ಮೆನ್ಸ್ ಬರ್ಗ್ಮ್ಯಾನ್ ಸ್ಟ್ರೀಟ್. ಇದು ಇದ್ರ ಮೇಲೆ ಇನ್ನೊಂದು ಮಾಡಲ್ ಬರುತ್ತೆ. ದಿಸ್ ಇಸ್ BT ಅಂತ. ಇದು ಬ್ಲೂಟೂತ್ ವರ್ಷನು, ಇದು ನಾನ್ ಬ್ಲೂಟೂತ್ ವರ್ಷನು, ವೈಟ್ ಕಲರ್ಡು. ಈ ಕಾರ್ ಸ್ಕೂಟಿ ಒಂದು ಆಲ್ಮೋಸ್ಟ್ 6 months ಪ್ಲಸ್ ಆಯಿತು ಅನ್ಕೊತೀನಿ. 4000 ಕಿಲೋಮೀಟ್ರ್ ಓಡಿದೆ. ಇಲ್ಲಿ ತನಕ ಹೇಳಿ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಒಳ್ಳೆ ಸ್ಕೂಟಿ. ಸ್ವಲ್ಪ ಲೈಟಾಗಿ ಡ್ರೈವ್ ಮಾಡ್ತೀನಿ ನೋಡಿ. ಓಕೆ ಆಫ್ ಮಾಡೋಣ. ಓಕೆ ಬರ್ರಿ ಇವಾಗ ಓಡಿಸೋಣ. ಸ್ಟಾರ್ಟ್ ಆಯಿತು, ಬರ್ರಿ ಹೋಗೋಣ. ತುಂಬಾ ರಿಫೈನ್ಡು ಸ್ಮೂತ್ ಆಗಿದೆ ಇಂಜನ್ ಬಂದುಬಿಟ್ಟು. ಸುಜುಕಿ ಇಂಜಿನ್ ಅಫ್ಕೋರ್ಸ್ ನಿಮ್ಗೆ ಗೊತ್ತು, ತುಂಬ ಸ್ಮೂತ್ನೆಸ್ಸಿಗೆ ಇದ್ರದ್ದು ಹೇಳೋಕ್ಕೆ ಸ್ಮೂತ್ನೆಸ್ಸಿಗೆ ಅಂತಾನೆ ಪಾಪ್ಯುಲರು. ತುಂಬ ರಿಫೈಂಡ್ ಆಗಿದೆ ಬೈಕ್, ಸ್ಕೂಟಿ ಮಾತ್ರ. ಬ್ರೇಕು ಅಷ್ಟೇ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ ಇದಕ್ಕೆ. ಫ್ರಂಟ್ ಡಿಸ್ಕ್ ಬ್ರೇಕು, ರಿಯರ್ ಡ್ರಮ್ಮು. ಡೌನ್ ಹಿಲ್ಲಲ್ಲಿ ಸ್ವಲ್ಪ ಲೈಟಾಗಿ ಪುಷ್ ಮಾಡೋಣ, ಲೈಟಾಗಿ. ಒಳ್ಳೆ ಪವರ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ರೋಡು ತುಂಬ ಬಂಪಿ ಆಗಿದೆ ಇಲ್ಲಿ. ಬಟ್ ಸಸ್ಪೆನ್ಷನ್ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಬರ್ರಿ, ಫುಲ್ ಮಾಡಿ ನೋಡೋಣ. ಇಲ್ಲಿ ಅಪ್ಪಿಲ್ಲಿದೆ. ಟ್ರೈ ಮಾಡೋಣ. ಒಳ್ಳೆ ಪವರ್ ಅಂತಲೇ ಹೇಳ್ತೀನಿ. ನೋಡೋಣ, ಸ್ವಲ್ಪ ಡೌನ್ ಹಿಲ್ ಇದೆ. ಡೌನ್ ಹಿಲ್ ನೋಡೋಣ ಎಷ್ಟು ಸ್ಪೀಡ್ ಹೋಗುತ್ತಂತ. ಪರವಾಗಿಲ್ಲ, ಒಳ್ಳೆ ಪವರ್ ಇದೆ ಅಂತ ಹೇಳ್ಬೋದು.
ಈ 8.7 ಹಾರ್ಸ್ ಪವರ್, ಆಲ್ಮೋಸ್ಟ್ 8.7 ಹಾರ್ಸ್ ಪವರ್ ಒಳ್ಳೆ ಪಂಚ್ ಇದೆ. ಅದೊಳ್ಳೆ ಪ್ರಾಕ್ಟಿಕಲ್ ಸ್ಕೂಟಿ. ನಿಮಗೆ ಲಾಂಗ್ ರೈಡೆಲ್ಲ ಹೋಗ್ಬೇಕಂದ್ರೆ ಇನಫ್ ಪವರ್ ಇದೆ. ಮತ್ತು ಲೇಡೀಸ್ಗೆಲ್ಲ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಸ್ವಲ್ಪ ವೈಟ್ ಇದೆ ಸ್ಕೂಟಿ. ಮತ್ತು ದೊಡ್ಡದಾಗಿದೆ, ಆಲ್ಮೋಸ್ಟ್ 730 mm ಸೀಟ್ ಹೈಟ್ ಇದೆ. 780, ನಾಟ್ 30, 780. ಸ್ವಲ್ಪ ಲೇಡೀಸ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ಕೊತೀನಿ. ಸ್ಟಿಲ್ ಒಳ್ಳೆ ಸ್ಕೂಟಿ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಈ ಸ್ಕೂಟಿ ತೊಗೊಳಕ್ಕೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೊತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.